ನಮಸ್ಕಾರ. ಇವತ್ತಿನ ಒಂದು ಅವಧಿಯಲ್ಲಿ ಮಲ್ಟಿಪಲ್ ಲೈನ್ಸ್ ಅನ್ನ ಒಂದು ಸಿಂಗಲ್ ಸೆಲ್ನಲ್ಲಿ ಯಾವ ರೀತಿ ಬರೀಬಹುದು ಅನ್ನೋದನ್ನ ನೋಡೋಣ. ನಾನಿವಾಗ ಲಯನ್ ಅಂತ ಟೈಪ್ ಮಾಡಿ ನೆಕ್ಸ್ಟ್ ಲೈನಿಗೆ ನಾನು ಹೋಗಬೇಕು ಅಂದ್ರೆ ಇವಾಗ ಆಲ್ಟ್ ಮತ್ತು ಎಂಟರ್ ಕೀಸ್ ಅನ್ನ ಪ್ರೆಸ್ ಮಾಡಿ ಇವಾಗ ಟೈಗರ್ ಅಂತ ಬರೀತಾ ಇದ್ದೀನಿ. TIGER. ಹಾಗೇನೆ ಮತ್ತೆ ನಾನು ಆಲ್ಟ್ ಮತ್ತು ಎಂಟರ್ ಕೀಸ್ ಅನ್ನ ಪ್ರೆಸ್ ಮಾಡಿ ಕ್ಯಾಟ್ ಅಂತ ಬರೀತಾ ಇದ್ದೀನಿ. ಇವಾಗ ನಾನು ಸುಮ್ಮನೆ ಎಂಟರ್ ಮಾತ್ರ ಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ರೋಗೆ ಹೋಗಿರೋದನ್ನ ನೀವು ಕಾಣ್ತೀರಾ. ಆದರೆ ಮೊದಲಿನ ಒಂದು ಮೊದಲ ಸೆಲ್ಲಿನ ವಿಡ್ತನ್ನ ನೀವು ಹೆಚ್ಚಿಗೆ ಮಾಡಿದಾಗ ನೀವು ಟೈಪ್ ಮಾಡಿರುವಂತಹ 3 ವ್ಯಾಖ್ಯೆಗಳು, ಅಂದ್ರೆ ನಾನು ಒಂದೊಂದೇ ಪದವನ್ನ ತಗೊಂಡಿದ್ದೀನಿ, ನೀವು ಲೈನ್ಸ್ ಅನ್ನು ತಗೊಂಡ್ರೆ ಲೈನಿನ ಎಂಡಿನಲ್ಲಿ ನೀವು ಆಲ್ಟ್ ಮತ್ತು ಎಂಟರ್ ಕೀಯನ್ನ ಪ್ರೆಸ್ ಮಾಡಿದಾಗ ಅದು ನೆಕ್ಸ್ಟ್ ಲೈನ್ ಅನ್ನ ಹೊಸದಾಗಿ ತೆಗೆದುಕೊಳ್ಳುತ್ತೆ. ಧನ್ಯವಾದಗಳು.